ಹಾಯ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸಂಜೆ ಆಫೀಸಿಂದ ಬಂದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟೈಟಲಲ್ಲೇ ಹೇಳಿರೋ ಥರ ನಮ್ಮ ಫ್ಯಾಮ್ಲಿ ಎಲ್ಲ ಟ್ರಿಪ್ ಹೋಗ್ತಾ ಇದೆ. ಇನ್ನೊಂದು ನಮ್ಮ ಅಮ್ಮನ ಮಗಳಿಗೆ CS ಕಂಪ್ಯೂಟರ್ ಸೈನ್ಸಿಂಗ್ ಕೋರ್ಸ್ ಸಿಕ್ಕಿದೆ ಅಲ್ಲ, ಮೈಸೂರು ಕಾಲೇಜಲ್ಲಿ ಸಿಕ್ಕಿದೆ. ಸೊ ಅವಳದ್ದು ಅಡ್ಮಿಷನ್ ಆಗಿದೆ. ಅವಳನ್ನ ಬಿಟ್ಟು ಬರೋಕ್ಕೋಸ್ಕರ ಹಾಗೆ ಎಲ್ಲ ಸುತ್ತಕೊಂಡು ನೋಡ್ಕೊಂಡು ಬರೋಣ ಅಂತಂದು ಎಲ್ಲರೂ ಹೋಗ್ತಾ ಇದ್ವಿ ಟ್ರ್ಯಾಕ್ಸ್ ಮಾಡಿಕೊಂಡು. ಟ್ರಿಪ್ಗೆ ಹೋಗ್ಬೇಕಾದ್ರೆ ಏನಾದರೂ ಸ್ವೀಟ್ ಒಯ್ಯೋಣ ಅಂತಂದ್ರೆ ಕಜ್ಜಾಯ ಮಾಡಿದ್ದೆ. ಸೂಪರ್ ಆಗಿದ್ದಾವೆ ಕಜ್ಜಾಯ. ಇದು ಮೊನ್ನೆ ಒಂದು ಸರಿ ಲಾಸ್ಟ್ ಟೈಮು ಧರ್ಮಸ್ಥಳ ಎಲ್ಲೋ ಹೋದಾಗ ಕಜ್ಜಾಯ ಮಾಡಿದ್ನಲ್ಲ, ಅದು ಅವಾಗ ಬ್ರೀಫಾಗಿ ತೋರಿಸಿದ್ದೆ. ಸೊ ಈ ಸರಿ ನಾನು ತೋರಿಸ್ಲಿಲ್ಲ. ಇಷ್ಟು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದವು. ಸ್ವೀಟೂ ಪರ್ಫೆಕ್ಟ್ ಆಗಿದೆ, ಚೆನ್ನಾಗಾಗಿದ್ದವು. ಇವಾಗ ಪ್ಯಾಕ್ ಮಾಡಬೇಕು, ಟ್ರಿಪ್ ಪ್ಯಾಕಿಂಗ್ ಶುರು ಮಾಡಬೇಕು. ಅದಕ್ಕೋಸ್ಕರ ನೀವು ವೀಡಿಯೋ ಶೇರ್ ಮಾಡಿ. ಹಾಗೆ ಸಂಜೆ ಆಗಿದೆ, ಸ್ವಲ್ಪ ಹಶು ಆಯಿತು. ಮ್ಯಾಗಿ ಚಾಟ್ ಮಾಡೋಣ ಅಂತ ಮ್ಯಾಗಿ ಚಾಟ್ ಕೂಡ ತೋರಿಸಿದ್ದೀನಿ. ಸುಮ್ಮನೆ ಮಾಡ್ಕೊಂಡು ತಿಂದು ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡೋಣ. ಕಜ್ಜಾಯ ಸೂಪರಾಗಿದೆ. ದೇವ್ರ ಮುಂದೆ ದೀಪ ಹಚ್ಚಿದ್ದಾಯಿತು, ಎಲ್ಲ ಆಯಿತು. ಮ್ಯಾಗಿ ಚಾಟ್ ಮಾಡೋಕ್ಕೆ ಒಂದು ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ಕೊತ್ತಂಬರಿ, ಸೌತೆಕಾಯಿ, ಕ್ಯಾರೆಟು, ಟಮಾಟೆ ಹಣ್ಣು, ಒಂದು 4 ಹಸಿಮೆಣಸಿನಕಾಯಿ ಖಾರಕ್ಕೆ, ಅರ್ಧ ಹೋಳು ನಿಂಬೆ ಹಣ್ಣು ಎಲ್ಲ ಮುರ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಇವನ್ನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಸಿಮ್ಮಲ್ಲೇ ಹುರ್ಕೋಬೇಕು. ಈ ಥರ ಸಿಮ್ಮಲ್ಲಿ ಸಣ್ಣಗೆ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು. ಇದು ಸ್ವಲ್ಪ ಕೆಂಪಾಗಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಹಾಕ್ತೀವಿ. ಒತ್ತಿಸ್ಬೇಡಿ, ಚೆನ್ನಾಗಾಗಲ್ಲ. ಇದಾಯಿತು. ಗ್ಯಾಸ್ ಆಫ್ ಮಾಡಿದ್ದೀನಿ. ತಣ್ಣಗಾಗೋವರೆಗೂ ಏನು ಮಾಡೋಂಗಿಲ್ಲ. ಸೊ ಇವು ತಣ್ಣಗಾಗಿದ್ದವು. ತುಂಬ ಚೆನ್ನಾಗಿ ಕುರು ಅಂತ ಇದು ಹಾಕ್ತಾಯಿದ್ವಿ. ಹೆಚ್ಚಿಟ್ಟಿದ್ದು ಎಲ್ಲನೂ ಹಾಕ್ತಾಯಿದ್ದೀನಿ. ಇದು ಮ್ಯಾಗಿ ಪ್ಯಾಕೆಟ್ ಒಳಗೆ ಇರ್ತಲ್ಲ ಮಸಾಲ, ಅದು ಮ್ಯಾಗಿ ಮಸಾಲ. ಖಾರಕ್ಕೆ ಹಸಿಮೆಣಸಿನಕಾಯಿ ಹಾಕಿದ್ದೀನಿ, ಮತ್ತೆ ನಾನು ಜಾಸ್ತಿ ಖಾರ ಹಾಕಲ್ಲ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ. ಇದನ್ನು ಚೆನ್ನಾಗಿ ಕಲಸೋಣ. ಟೇಸ್ಟ್ ಮಾಡೋಣ. ನಿಂಬೆಹಣ್ಣು ಅರ್ಧ ಹೋಳಿದೆ, ಅರ್ಧ ಹೋಳನ್ನು ಇಟ್ಕೊತಾರೆ. ಲಾಸ್ಟ್ ಟೈಮ್ ಮಾಡೋದಷ್ಟೇ ಚೆನ್ನಾಗಿದೆ. ಸೂಪರ್ ಆಗಿದೆ. ಎಲ್ಲ ಹಸಿ ತರಕಾರಿ ಮ್ಯಾಗಿ ಚಾಟ್ ರೆಡಿ. ಎಲ್ಲನೂ ಚೆನ್ನಾಗಿದೆ. ತರಕಾರಿನೂ ಹೋಗ್ತಾ ಇದೆ, ಚಾಟೂ ಅನ್ನಿಸ್ತಾ ಇದೆ. ಮ್ಯಾಗಿ ಹೆಲ್ತ್ ಒಳ್ಳೆಯದಲ್ಲ, ಬಟ್ ಈ ಥರ ತರಕಾರಿ ಹಾಕೋದ್ರಿಂದ ಚೆನ್ನಾಗಾಗುತ್ತೆ. ಯಾವಾಗಲಾದ್ರೂ ಒಂದು ಸಲ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ. ತಿಂದುಬಿಟ್ಟು ಟೀ ಕುಡಿದ್ಬಿಟ್ಟು ಟ್ರಿಪ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನನ್ನ ಬ್ಯಾಗ್. ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ, ಮ್ಯಾಚಿಂಗ್ ಪರ್ಪಲ್ ಕಲರ್ ಟೀ ಶರ್ಟ್. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಸಾರಿ ಜಾತ್ರೆ ಒಳಗೆ, ನಮ್ಮೂರು ಜಾತ್ರೆ ಒಳಗೆ ಹಾಕಿದ್ದೆ. ಅವ್ರು ಬಿಟ್ಟು ಮತ್ತೆ ಹಾಕಿದ್ದಿಲ್ಲ. ತುಂಬ ಚೆನ್ನಾಗಿದೆ. ಈ ಜೀನ್ಸ್ ಪ್ಯಾಂಟ್ಗೆ ಈ ಟಾಪ್ ಕರೆಕ್ಟ್ ಮ್ಯಾಚ್ ಆಗುತ್ತೆ. ಇದು ಬ್ಲ್ಯಾಕ್ ಜೀನ್ಸ್ ಪ್ಯಾಂಟು. ಇದು ಪಿಂಕ್ ಕಲರ್ ಐತಲ್ಲಿ ಕೂಡ, ಇಲ್ಲಿ ಮೇಲಿದೆ. ಟಾಪ್ ತೋರಿಸ್ತೀನಿ. ಪ್ಲಾಜೋ ಜೀನ್ಸ್ ತುಂಬ ಚೆನ್ನಾಗಿದೆ. ಇದು ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಇದು ಥರ ಐತೆ ಅಂತ ಅಂದ್ಕೊಂಡು. ಇದು ಕಫ್ತಾನ್ ಕುರ್ತಾ ಡ್ರೆಸ್ ಒಂದ್ಸರಿ ಹಾಕಿದ್ದೆ ನಾನು ವಿಡಿಯೋದಾಗ. ಇದು ತುಂಬ ಚೆನ್ನಾಗಿದೆ. ಈ ಜೀನ್ಸ್ ಪ್ಯಾಂಟಿಗೆ ಇದು ಮ್ಯಾಚ್ ಆಗುತ್ತೆ. ಕುರ್ತಿ
ಅದಕ್ಕೆ ಮ್ಯಾಚ್ ಲಗ್ಗಿನ್ಸ್ 3 ಅದು ಮೊನ್ನೆ ಅಂದರೆ 3 ದಿನ ಇರಬೇಕು. 3 ಡ್ರೆಸ್ ಅದು, ನೈಟ್ ಡ್ರೆಸ್ ಒಂದು 2 ಇಟ್ಕೊತೀನಿ. ಇನ್ನೂ ಒಂದು ಎಕ್ಸ್ಟ್ರಾ ಡ್ರೆಸ್ಸೇ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ. ಸೊ ಅಕಸ್ಮಾತ್ ಉಳಿಯೋದು ಏನಾದರೂ ಬಂತು ಅಂದರೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ ಒಂದು ಜೊತೆ ಯಾವಾಗಲೂ ಪ್ಯಾಕ್ ಮಾಡಬೇಕಾದ್ರೆ ಒಂದು ಜೊತೆ ಎಕ್ಸ್ಟ್ರಾ ಜಾಸ್ತಿ ಇಟ್ಕೊಂಡೇ ಹೋಗಬೇಕು, ಅಂದರೆ ಚಲೋ. ಇದು ನನ್ನ ಮಗಳದು. ಇದು ನೈಟ್ ಟೀ ಶರ್ಟ್ ಕೊಂಡು ಹೊರಡೋದು ಸಾಕು. 2 ನೈಟ್ ಡ್ರೆಸ್ ಅದು, 3 ಡ್ರೆಸ್ ಅದು. ಇನ್ನೊಂದು ಡ್ರೆಸ್ ಐರನ್ ಮಾಡ್ತಾಯಿದ್ದೇವೆ, ಅದೊಂದು ತೊಗೊಂಡ್ಬಿಟ್ರೆ ಮುಗೀತು. ಪ್ಯಾಕ್ ಮಾಡ್ಕೊಂಬಿಡೋದು. ಬನ್ನಿ, ಸ್ವೀಟ್ ಸಪ್ರೇಟ್ ಪ್ಯಾಕ್ ಮಾಡ್ಕೊತೀವಿ. ಚಿಕ್ಕದೊಂದು ಬ್ಲ್ಯಾಂಕೆಟ್ ಕೊಂಡೋಗೋಕ್ಕೆ ಕಡೆಗೆ ಇಡ್ತಾ ಇದ್ದೀನಿ. ನನ್ನ ಬ್ಯಾಗಲ್ಲಿ ಯಾವಾಗಲೂ ಮೇಕಪ್ ಸೆಟ್ ಬೇಕು. ಪಾಂಡ್ಸು, ಬ್ಯಾಗ್ ರೆಡಿ ಆಯಿತು. ಬಟ್ ಇನ್ನೊಂದು ಬ್ಯಾಗ್ ರೆಡಿ ಮಾಡಬೇಕು ಹಿಂದೆ ಹಾಕ್ಕೊಳ್ಳೋಕ್ಕೆ. ಇದು ಫೋನ್ ಇಟ್ಕೊಳ್ಳೋಕ್ಕೆ, ಆಮೇಲೆ ಸೆಲ್ಫಿ ಸ್ಟಿಕ್ ಇಟ್ಕೊಳ್ಳೋಕ್ಕೆ. ಸಾಕು, ಇಷ್ಟಕ್ಕಾದರೆ ಅದೆಲ್ಲ ಇರುತ್ತೆ. ನೆಕ್ಸ್ಟ್ ಹಾಕ್ಕೊಂಡು ಹೋಗ್ರೆ ಸೂಪರ್ ಆಗುತ್ತೆ. ಇದರೊಳಗೆ ಫೋನ್ ಒಂದು ಇಟ್ಕೊಂಡು ಬಿಟ್ರೆ ಮುಗೀತು. ಸೆಲ್ಫಿ ಸ್ಟಿಕ್ ಒಂದು ಇಟ್ಬಿಟ್ರೆ ಕಂಪಲ್ಸರಿ 2 ಬ್ಯಾಗ್ ಒಯ್ಯೋದು. ಮರ್ತು ಹೋಗಬಾರ್ದು ಅನ್ನೋದಕ್ಕೆ ಇವಾಗಲೇ ಇಟ್ಕೊತಾ ಇದ್ದೀವಿ. ಬ್ಯಾಗ್ ರೆಡಿ ಆಯಿತು. ಸೊ ಟ್ರಿಪ್ ಹೋಗ್ಲಿಕ್ಕೆ ಬ್ಯಾಗ್ ರೆಡಿ ಆಯಿತು. ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕಾದ್ರೆ 2 ಐಟಮ್ ಮಿಸ್ ಸ್ಲಿಪ್ಸು ಇಟ್ಕೊಳ್ಳೋದು ಮರ್ತಿದ್ದೆ. ಸೊ ಅದನ್ನು ಇಟ್ಬಿಟ್ಟೆ. ಇವು ಮಾತ್ರ ಕಂಪಲ್ಸರಿ ಇಂಪಾರ್ಟೆಂಟ್. ಬ್ರಷು, ಪೇಸ್ಟು ಎಲ್ಲ ನಾಳೆ ಬೆಳಗ್ಗೆ ಬ್ರಷ್ ಮಾಡಿ ಬ್ರಷ್ ಇಟ್ಕೊತೀನಿ. ಪೇಸ್ಟನ್ನು ಬೆಳಗ್ಗೆನೇ ಇಟ್ಕೊತೀನಿ. ಇವು ಮಾತ್ರ ಇನ್ನು ಸ್ಲಿಪ್ಸು ಎಲ್ಲ ಕಂಪಲ್ಸರಿ 1 ರಿಂದ 2 ಎಕ್ಸ್ಟ್ರಾ ಇಟ್ಕೊಳ್ಳೇಬೇಕು. ತುಂಬ ಅನುಕೂಲ ಆಗುತ್ತೆ. ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಬಾಯ್.